ವಿಶ್ವಗುರು ಆಗುವ ದೇಶದಲ್ಲಿ ಜನರು ಯಾವುದಕ್ಕಾಗಿ ಸಂಭ್ರಮಿಸಬೇಕು? ಒಂದು ಹೊಸ ಕಾಲೇಜು ಆರಂಭ ಆಗಿದ್ದಕ್ಕೆ ಸಂಭ್ರಮಾಚರಣೆ ನಡೆಯಬೇಕೆ, ಅಥವಾ ಒಂದು ಕಾಲೇಜು ಬಂದಾಗಲಿದೆ ಎಂದು ಖುಷಿ ಪಡಬೇಕೆ? ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಬಂದಾಗಿದ್ದಕ್ಕೆ ಜನ ಸೇರಿಸಿ ಸಿಹಿ ಹಂಚುವ ಮನಸ್ಥಿತಿಗೆ ಏನು ಹೇಳೋದು? 50 ವಿದ್ಯಾರ್ಥಿಗಳು ವೈದ್ಯರಾಗ್ತಾರೆ ಅಂತ ಖುಷಿ ಪಟ್ಟರೆ ಅರ್ಥ ಆಗುತ್ತೆ. ಆದರೆ 50 ವಿದ್ಯಾರ್ಥಿಗಳ ಸೀಟು ರದ್ದಾಯಿತು ಎಂದು ಸಿಹಿ ಹಂಚುವುದು ಎಂತಹ ವಿಕೃತಿ! ಪ್ರಧಾನಿಯೇ ಶಿಲಾನ್ಯಾಸ ನೆರವೇರಿಸಿ ಹೊಗಳಿದ್ದ ವೈದ್ಯಕೀಯ ಕಾಲೇಜಿನ ಮಾನ್ಯತೆಯನ್ನ 4 ತಿಂಗಳುಗಳಲ್ಲಿ ಹೇಗೆ ರದ್ದು ಮಾಡಲಾಯಿತು? ಆಯ್ಕೆಯಾದ 50 ವಿದ್ಯಾರ್ಥಿಗಳಲ್ಲಿ 44 ಮಂದಿ ಮುಸ್ಲಿಮರೆಂಬ ಕಾರಣಕ್ಕೆ ಮಾನ್ಯತೆ ರದ್ದಾಗುತ್ತದೆಂದಾದರೆ ದ್ವೇಷ ರಾಜಕೀಯ ನಮ್ಮನ್ನ ಎಲ್ಲಿಗೆ ತಲುಪಿಸ್ತಾ ಇದೆ? ಕಾಲೇಜಿನ ಮಾನ್ಯತೆ ರದ್ದಾಯಿತೆಂಬುದು ಸಂಘ ಪರಿವಾರಕ್ಕೆ ಸಂಭ್ರಮಿಸುವ ವಿಷಯವಾದರೆ ನಮ್ಮ ರಾಷ್ಟ್ರೀಯ ಆದ್ಯತೆಗಳ ಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ? ಮೊದಲೇ ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಪಾತಾಳಕ್ಕೆ ಇಳಿತಾ ಇರುವ ದೇಶದಲ್ಲಿ ಇರುವ ಕಾಲೇಜನ್ನು ಬಂದ್ ಮಾಡಿಸುವುದಕ್ಕಿಂತ ದೊಡ್ಡ ಅನ್ಯಾಯ ಯಾವುದಿದೆ? ವೈಜ್ಞಾನಿಕ ಮನೋಭಾವ ಇಲ್ಲವಾಗಿ ಗೋವಿನ ಸಗಣಿ ಮತ್ತು ಗೋಮೂತ್ರದ ಕಥೆಯನ್ನ ಹೇಳ್ತಾ ಕೋಟಿಗಟ್ಟಲೆ ಕಳೆಯಲಾಗ್ತಾ ಇರುವಾಗ ದೇಶದ ಭವಿಷ್ಯವೇನು? ಈ ಬಗ್ಗೆ ವಾರ್ತಾಭಾರತಿ ಚಾನೆಲ್ನಲ್ಲಿ ವಿವರವಾಗಿ ವಿಶ್ಲೇಷಣೆ ಮಾಡಿದ್ದೇವೆ. ಆ ವಿಡಿಯೋ ವೀಕ್ಷಿಸಲು ಕೆಳಗಿರುವ ಲಿಂಕನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ನಮ್ಮ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ನಿಮಗಿಷ್ಟವಾದ ವಿಡಿಯೋಗಳ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ.